ಹಾಯ್ ಎಲ್ರಿಗೂ. ವೆಯ್ಟ್ ಮಾಡೋದಂದರೆ ತುಂಬ ಕಷ್ಟ. ಎಲ್ಲೋ ಒಂದು ಕಡೆ ಹೋಗಿದ್ದೆ, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಸಡನ್ನಾಗಿ ಏನೋ ಫಂಕ್ಷನ್ ಆಯಿತು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಅಮ್ಮ ಅಂತ ಹೇಳಿದ್ರು. ನನ್ನ ತಮ್ಮ ಜೊತೆ ಹೋಗಿದ್ದೆ, ನನ್ನ ತಮ್ಮನೂ ಕರ್ಕೊಂಡೋಗಿದ್ದೆ. ಪಾಪ ನನಗೋಸ್ಕರ ಅವನು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡ್ದ. ಆ್ಯಂಡ್ ಇಲ್ಲೇ ಅಲ್ಲ, ಎಲ್ಲ ಕಡೆನೂ ನನಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾನೆ. ಸೊ ಇನ್ನು ನಾವು ಕೂಡ ಕೂತ್ಕೊಂಡು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಿಬಿಟ್ಟು ಬಿಸಿಲಲ್ಲಿ ಬಂದ್ವಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಮಕ್ಳ ಹತ್ರ ಆಟ ಆಡೋಣ, ಏನು ಮಾಡ್ತಿದ್ದಾರೋ ಸೌಂಡೇ ಇಲ್ಲ ಅಂತ ಹೇಳ್ಬಿಟ್ಟು ಬಂದರೆ ಆಟ ಆಡ್ತಾಯಿದ್ರು. ನಾನು ಕೂಡ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಆಟಾಡಿ ಈ ಥರ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದೆ. ಆಮೇಲೆ ಪೂರೀಸ್ ತುಂಬ ದಿನ ಆಗಿತ್ತು ತೊಗೊಬಂದು, ಅದನ್ನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇನ್ನು ಪಾನಿಪುರಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ರೆಸಿಪೀಸ್ ಏನು ಶೇರ್ ಮಾಡ್ತಿಲ್ಲ, ಬಿಕಾಸ್ ಸ್ವಲ್ಪ ಐಟಮ್ಸ್ ಇತ್ತು, ಕೆಲವೊಂದು ಐಟಮ್ಸ್ ಇರಲಿಲ್ಲ. ಸೊ ಇನ್ನು ಏನಕ್ಕೆ ಅದನ್ನು ಅಕ್ಕ ಅದು ಹಾಕಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ ಕೆಲವೊಬ್ಬರು. ಸೊ ಅದರಿಂದ ಇನ್ನು ಜಸ್ಟ್ ನಾವು ಮಾಡ್ಕೊಂಡು ತಿಂದ್ವಿ. ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಮಿಲ್ ಮಾಡಿಸ್ಕೊಂಬಂದಿದ್ವಿ. ಪಕೋಡ ಬೋಂಡ ತುಂಬ ಟೇಸ್ಟಿ ಆಗಿರುತ್ತೆ, ಅಂದರೆ ತೊಗೊಂಡು ಬರೋದಕ್ಕಿಂತ ಈ ಥರ ಮಾಡಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಜರಡಿ ಇಟ್ಕೊತಾ ಇದ್ದೆ. ಆ್ಯಂಡ್ ರಾಗಿ ಹಿಟ್ಟು ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಹಾಕ್ಸ್ಕೊಂಬಂದಿದ್ರು, ಅದನ್ನು ಕೂಡ ಫಿಲ್ ಮಾಡ್ಕೊತಿದ್ದೆ ಬಾಕ್ಸಿಗೆ.